ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಲಕ್ಷಾಂತರ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಮತ್ತು ವಿಕಲಚೇತನರಿಗೆ ಸರ್ಕಾರದಿಂದ ಕೊನೆಗೂ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಕಳೆದ ಕೆಲವು ತಿಂಗಳಿನಿಂದ ನಮ್ಮ ಪಿಂಚಣಿ ಯಾಕೆ ನಿಂತು ಹೋಯಿತು, ಮುಂದೆ ಹಣ ಬರ್ತಾ ಇಲ್ವಾ ಅಂತ ಕಣ್ಣೀರು ಹಾಕ್ತಿದ್ದ ಬಡ ಕುಟುಂಬಗಳಿಗೆ ಕಂದಾಯ ಇಲಾಖೆ ಬಿಗ್ ರಿಲೀಫ್ ಕೊಟ್ಟಿದೆ. ಹೌದು, ಸರ್ಕಾರ ವಾರ್ಷಿಕ ಆದಾಯದ ಮಿತಿಯನ್ನ 32,000ದಿಂದ ಬರೋಬ್ಬರಿ 1,20,000ಕ್ಕೆ ಏರಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ನಿಮ್ಮ ಪಿಂಚಣಿಯು ಸ್ಥಗಿತಗೊಂಡಿದ್ಯಾ? ಹಾಗಾದ್ರೆ ರದ್ದಾದ ಹಣ ಮತ್ತೆ ನಿಮ್ಮ ಖಾತೆಗೆ ಹೇಗೆ ಬರುತ್ತೆ? ಸರ್ಕಾರ ಯಾರಿಗೆ ಎಷ್ಟು ಪಿಂಚಣಿ ನೀಡಲಿದೆ? ಪ್ರತಿಯೊಂದು ಮಾಹಿತಿಯನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಹಿಂದೆ ಸರ್ಕಾರಿ ಪಿಂಚಣಿ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 32,000 ಮೀರಬಾರದು ಅನ್ನೋ ನಿಯಮ ಇತ್ತು. ಆದರೆ ಇತ್ತೀಚೆಗೆ ಸರ್ಕಾರ ಈ ಆಡಳಿತ ಕುಟುಂಬ ದತ್ತಾಂಶದ ಮೂಲಕ ಪರಿಶೀಲನೆ ನಡೆಸಿದಾಗ ಸುಮಾರು 23 ಲಕ್ಷಕ್ಕೂ ಹೆಚ್ಚು ಜನರು ಈ ಹಳೆಯ ನಿಯಮದ ಮಾನದಂಡ ಮೀರಿರುವುದು ಕಂಡುಬಂತು. ಇದನ್ನು ಖಚಿತಪಡಿಸಿಕೊಳ್ಳಲು ಗ್ರಾಮಾಡಳಿತಾಧಿಕಾರಿಗಳು ಸಂಯೋಜನೆ ಎಂಬ ಮೊಬೈಲ್ ಆ್ಯಪ್ ಮೂಲಕ ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸಿದರು. ಈ ವೇಳೆ ದಾಖಲೆಗಳ ಕೊರತೆ, ವಿಳಾಸ ಬದಲಾವಣೆ ಹಾಗೂ ಮುಖ್ಯವಾಗಿ ಆದಾಯ 32,000ಕ್ಕಿಂತ ಹೆಚ್ಚಿರುವ ಕಾರಣಕ್ಕೆ ಬರೋಬ್ಬರಿ 18 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇದರಿಂದ ಬಡ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ರು. ಆದರೆ ಇಂದಿನ ದುಬಾರಿ ಕಾಲದಲ್ಲಿ 32,000 ವಾರ್ಷಿಕ ಆದಾಯ ಮಿತಿ ತೀರಾ ಹಳೆಯದ್ದಾಗಿದ್ದು, ಇದರಿಂದ ಅರ್ಹ ಬಡವರೇ ವಂಚಿತರಾಗ್ತಿದ್ದಾರೆ ಎಂಬುದು ಸರ್ಕಾರದ ಗಮನಕ್ಕೆ ಬಂತು. ಇದೀಗ ಕಂದಾಯ ಇಲಾಖೆಯು ಆದಾಯ ಮಿತಿಯನ್ನ 1,20,000ಕ್ಕೆ ಪರಿಷ್ಕರಿಸಿ ಆದೇಶ ಹೊರಡಿಸಿದೆ. ಅಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 32,000ಕ್ಕಿಂತ ಹೆಚ್ಚಿದ್ದು 1,20,000 ಒಳಗೆ ಇದ್ರೆ ಸ್ಥಗಿತಗೊಂಡಿದ್ದ ನಿಮ್ಮ ಪಿಂಚಣಿ ಹಣ ಯಾವುದೇ ಅಡೆತಡೆ ಇಲ್ಲದೆ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ. ನಿಮ್ಮ ಪಿಂಚಣಿ ಕೂಡ ಕಳೆದ ಕೆಲವು ತಿಂಗಳುಗಳಿಂದ ಸ್ಥಗಿತಗೊಂಡಿದ್ರೆ ನೀವು ಗಾಬರಿ ಆಗಬೇಕಿಲ್ಲ. ನೀವು ಕೂಡಲೇ ನಿಮ್ಮ ಭಾಗದ ಸ್ಥಳೀಯ ಗ್ರಾಮಾಡಳಿತಾಧಿಕಾರಿ ಅಥವಾ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಪರಿಷ್ಕೃತ ನೂತನ ಆದಾಯ ಪ್ರಮಾಣ ಪತ್ರ ಮತ್ತು ಅಗತ್ಯ ದಾಖಲೆಗಳನ್ನು ನೀಡಿ ಪರಿಶೀಲನೆ ಮಾಡಿಸಿಕೊಳ್ಳುವ ಮೂಲಕ ನಿಮ್ಮ ಪಿಂಚಣಿಯನ್ನ ಸುಲಭವಾಗಿ ಮರು ಆರಂಭಿಸಿಕೊಳ್ಳಬಹುದು. ಬೆಲೆ ಏರಿಕೆಯ ಈ ಕಾಲದಲ್ಲಿ ಸರ್ಕಾರದ ಈ ನಿರ್ಧಾರ ನಿಜಕ್ಕೂ ಲಕ್ಷಾಂತರ ಬಡ ಕುಟುಂಬಗಳಿಗೆ ದೊಡ್ಡ ಆಸರೆಯಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ಊರಿನಲ್ಲಿ ಪಿಂಚಣಿ ನಿಂತು ಸಂಕಷ್ಟದಲ್ಲಿರೋರಿಗೆ ಈ ಕೂಡಲೇ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಸರ್ಕಾರದ ಯೋಜನೆಗಳ ನಿಖರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.